ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಮೀಶೋಯಿಂದ ತರಿಸಿರೋ ಅಂತಹ ಬ್ಯಾಂಗಲ್ಸ್ ಮತ್ತು ಬ್ರೇಸ್ಲೆಟ್ಸ್ದು ರಿವ್ಯೂ ಮಾಡ್ತಾ ಇದ್ದೀನಿ. ನಾನು ತರಿಸಿರೋ ಅಂಥ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ತುಂಬಾ ಅಫೋರ್ಡಬಲ್ ಆಗಿರುತ್ತೆ, ಹಾಗೆ ಎಲ್ಲರಿಗೂ ಇಷ್ಟ ಆಗೋಂಥದ್ದನ್ನೇ ತರಿಸಿರ್ತೀನಿ. ಮೊದಲಿಗೆ ನಾನು ಬಳೆಗಳನ್ನ ತೋರಿಸ್ಬಿಡ್ತೀನಿ. ಕಡಾ ಟೈಪಲ್ಲಿ ಇರೋದು ತೋರಿಸ್ತೀನಿ, ಹಾಗೆ ನಾರ್ಮಲ್ ಬಳೆಗಳನ್ನು ತೋರಿಸ್ತೀನಿ. ಬ್ರೇಸ್ಲೆಟ್ಸ್ ರಿವ್ಯೂ 6 ಮಿನಿಟ್ಸ್ ಆದಮೇಲಿಂದ ಸ್ಟಾರ್ಟ್ ಆಗುತ್ತೆ. ನೀವು ಬ್ರೇಸ್ಲೆಟೇ ನೋಡಬೇಕು ಅಂತ ಹೇಳಿದರೆ ಸ್ಕಿಪ್ ಮಾಡಿಕೊಂಡು ಕೂಡ ನೋಡ್ಬೋದು. ಬಳೆಗಳಂತೂ ತುಂಬಾ ಚೆನ್ನಾಗಿದೆ, ಅದಕ್ಕೋಸ್ಕರ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ನೀವು ನೋಡ್ತಾ ಇರೋ ಬ್ಯಾಂಗಲ್ ಬಂದ್ಬಿಟ್ಟು ರೆಡ್ ಮತ್ತೆ ಗ್ರೀನ್ ಸ್ಟೋನ್ಸ್ ಅಲ್ಲಿ ಇರುತ್ತೆ, ಹಾಗೆ ವೈಟ್ ಸ್ಟೋನ್ಸ್ ಕೂಡ ಸುತ್ತಾ ಇರುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 233 ರುಪೀಸ್ ಆಗಿರುತ್ತೆ. ನೀವು ಆಫರ್ ಇದ್ದಾಗ ತಗೊಂಡ್ರೆ ಇನ್ನ ಕಡಿಮೆ ಬೀಳುತ್ತೆ. ಒಟ್ಟು 4 ಬಳೆಗಳನ್ನ ಕೊಟ್ಟಿರ್ತಾರೆ. ಈಗ ನೀವು ನೋಡ್ತಾ ಇರೋದು ಕಡಾ ಟೈಪ್ ಬ್ಯಾಂಗಲ್ ಆಗಿರುತ್ತೆ. ಇದೇ ತರ ಇನ್ನ ಯೂನಿಕ್ ಡಿಸೈನ್ಸ್ ಹಾಗೆ ಪ್ರಾಡಕ್ಟ್ ರಿವ್ಯೂ ಬೇಕು ಅಂತ ಹೇಳಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇದ್ರ ಪ್ರೈಸ್ 130 ರುಪೀಸ್ ಇತ್ತು ನಾನು ತಗೊಂಡಾಗ, ಇವಾಗ 132 ರುಪೀಸ್ ಆಗಿದೆ. ಹಾಗೆ ಸೈಜಸ್ 2.2 ಇಂದ 2.6 ತನಕನೂ ಅವೈಲೇಬಲ್ ಇದೆ. ಯಾರ್ಯಾರಿಗೆ ತುಂಬಾ ಬಳೆಗಳು ಹಾಕಕ್ಕೆ ಇಷ್ಟ ಆಗಲ್ಲ ಅಥವಾ ಸಿಂಪಲ್ ಆಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ನೀವು ಈ ತರ ಬಳೆಗಳನ್ನ ತಗೊಬಹುದು. ಡೈಲಿ ವೇರ್ಗೆ ಹಾಕಕ್ಕೆ ಅಥವಾ ಯಾವುದಾದ್ರೂ ಫಂಕ್ಷನ್ಗೆ ಸಿಂಪಲ್ ಆಗಿ ಕುರ್ತಾ ಅಥವಾ ಅನಾರ್ಕಲಿ ಹಾಕೊಂಡಾಗ ನೀವು ಇದನ್ನ ಹಾಕೊಂಡ್ರೆ ತುಂಬಾನೇ ಕ್ಲಾಸಿಯಾಗಿ ಕಾಣಿಸ್ತೀರಾ. ಇವಾಗ ನಾನು ನೆಕ್ಸ್ಟ್ ತೋರಿಸೋದಂತೂ ನನಗೆ ಸಖತ್ ಇಷ್ಟ ಆಗಿರೋ ಅಂತ ನನ್ನ ಫೇವ್ರೆಟ್ ಕಡ ಅಂತಾನೆ ಹೇಳ್ಬೋದು. ನಂಗೆ ಜಾಸ್ತಿ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಈ ಲ್ಯಾವೆಂಡರ್ ಕಲರ್ ಅಲ್ಲಿ ಇರುವಂತಹ ಮ್ಯಾಂಗೋ ಮೋಟಿವ್. ಇದ್ರ ಪ್ರೈಸ್ ಬಂದ್ಬಿಟ್ಟು 161 ರುಪೀಸ್ ಆಗಿರುತ್ತೆ. ನೀವು ಯಾರಿಗಾದ್ರೂ ಗಿಫ್ಟ್ ಕೊಡೋಕ್ಕೂ ಕೂಡ ತಗೊಬಹುದು, ಅಷ್ಟು ಚೆನ್ನಾಗಿದೆ. ಈಗ ನಾನು ತೋರಿಸ್ತಾ ಇರೋ ಬ್ಯಾಂಗಲ್ಸ್ ಎಲ್ಲ ಆಲ್ಮೋಸ್ಟ್ ಬ್ಯಾಂಗಲ್ ಬ್ರೇಸ್ಲೆಟ್ ಟೈಪಲ್ಲಿ ಬರುತ್ತೆ. ಈ ಬ್ಯಾಂಗಲ್ಗೆ ಫ್ರೀ ಸೈಜ್ ಅಂತ ಕೊಟ್ಟಿದ್ದಾರೆ, ಅಂದರೆ 2.6 2.8 ತನಕನೂ ಆಗುತ್ತೆ. ಹಾಗೆಯೇ ಇದು ಅಡ್ಜಸ್ಟಬಲ್ ಕೂಡ ಆಗಿರುತ್ತೆ. ನನ್ನ ಬ್ಯಾಂಗಲ್ ಸೈಜ್ ಬಂದ್ಬಿಟ್ಟು 2.4 2.6 ಎರಡೂ ಆಗುತ್ತೆ. ಅದು ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ನೀವು ನೋಡ್ತಾ ಇರೋದು ಕೂಡ ಕಡಾ ಟೈಪ್ ಬ್ಯಾಂಗಲ್ ಆಗಿರುತ್ತೆ. ಫಿನಿಶಿಂಗ್ ಎಲ್ಲ ಪ್ರಾಡಕ್ಟ್ಸ್ದು ತುಂಬಾ ಚೆನ್ನಾಗಿ ಬಂದಿದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 142 ರುಪೀಸ್ ಇತ್ತು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಎಲ್ಲ ಪ್ರಾಡಕ್ಟ್ ಲಿಂಕ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಈಗ ನೀವು ನೋಡ್ತಾ ಇರೋದು ಪರ್ಲ್ ಬ್ಯಾಂಗಲ್ ಆಗಿರುತ್ತೆ. ನೀವು ಇದನ್ನ ಸಿಂಗಲ್ ಆಗಾದರೂ ಹಾಕೊಬೋದು ಅಥವಾ ಸೆಟ್ ಆಫ್ ಬಳೆ ಜೊತೆಗೆ ಮಧ್ಯದಲ್ಲಿ ಕೂಡ ಹಾಕೊಬೋದು. ತುಂಬಾ ರಿಚ್ ಲುಕ್ ಕೊಡುತ್ತೆ ಇದು. ಇದ್ರ ಪ್ರೈಸ್ ಬಂದ್ಬಿಟ್ಟು 185 ರುಪೀಸ್ ಆಗಿರುತ್ತೆ. ತುಂಬಾ ಅಫೋರ್ಡಬಲ್ ಆಗಿದೆ. ಕ್ವಾಲಿಟಿ ಅಂತೂ ಟಾಪ್ ನಾಚ್ ಅಂತಾನೆ ಹೇಳ್ಬೋದು. ಹಾಗೆ ಇದ್ರದ್ದು ಸೈಜ್ ಬಂದ್ಬಿಟ್ಟು 2.4 ಇಂದ 2.8 ತನಕನೂ ಇದೆ. ಮೀಶೋದಲ್ಲಿ ಆಗಸ್ಟ್ 2ನೇ ತಾರೀಕು ಮಹಾ ಇಂಡಿಯನ್ ಸೇಲ್ ನಡೀತಾ ಇದೆ. ನೀವು ಅವಾಗ ತಗೊಂಡ್ರೆ ಅಂತೂ ನಿಮಗೆ ಹ್ಯೂಜ್ ಡಿಸ್ಕೌಂಟೇ ಸಿಗುತ್ತೆ. ಇವಾಗ ನೀವು ನೋಡ್ತಾ ಇರೋಂಥ ಖಡ್ಗ ಬಂದ್ಬಿಟ್ಟು ತುಂಬಾ ಯುನೀಕ್ ಆಗಿದೆ. ಇನ್ಫಿನಿಟಿ ಡಿಸೈನ್ ಜೊತೆಗೆ ಪಿಕಾಕ್ ಫೆದರ್ ಥರ ಬಂದಿದೆ, ತುಂಬಾ ಚೆನ್ನಾಗಿದೆ. ಇದು ನಿಮಗೆ ಯಾವ ಥರ ಡಿಸೈನ್ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 100 ರುಪೀಸ್ ಆಗಿರುತ್ತೆ. ನಾನು ಬ್ರೇಸ್ಲೆಟ್ಸ್ ಅಲ್ಲಿ ಶಿವಶಕ್ತಿ ಥರದ ಒಂದು ಕಾನ್ಸೆಪ್ಟಲ್ಲಿ ಬ್ರೇಸ್ಲೆಟ್ ತರಿಸಿದೆ, ಬಟ್ ಅದು ವಿಡಿಯೋ ಮಾಡೋದು ಮರ್ತೋಯ್ತು. ಲಾಸ್ಟಲ್ಲಿ ಫೋಟೋ ಅಟ್ಯಾಚ್ ಮಾಡಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇವಾಗ ನಾನು ತೋರಿಸ್ತಾ ಇರೋ ಬಳೆ ಸೈಜಸ್ ಬಂದ್ಬಿಟ್ಟು 2.2 ಇಂದ 2.12 ತನಕನೂ ಇದೆ. ಯಾರು ಬೇಕಾದರೂ ಆರಾಮಾಗಿ ಹಾಕೊಬೋದು, ಹಾಗೆ ತಗೊಬೋದು. ಇದ್ರ ಪ್ರೈಸ್ ಬಂದ್ಬಿಟ್ಟು 258 ರುಪೀಸ್ ಆಗಿರುತ್ತೆ. 4 ಬ್ಯಾಂಗಲ್ಸ್ ಬರುತ್ತೆ. ಹಾಗೇನೆ ಇದರಲ್ಲಿ ಇರೋದು ಎಲ್ಲ ಏಡಿ ಸ್ಟೋನ್ಸ್ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದು ಹಾಕೊಂಡ್ರೆ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಲುಕ್ನ ಕೊಡುತ್ತೆ. ಈ ಬ್ಯಾಂಗಲ್ನ ನಾನು ತಗೊಂಡಾಗ 220 ರುಪೀಸ್ ಇತ್ತು, ಇವಾಗ 250 ರುಪೀಸ್ ಆಗಿದೆ. ಆಫರ್ ಇದ್ದಾಗ ನೋಡ್ಬಿಟ್ಟು ತಗೊಳ್ಳಿ. ನಾನು ಆವಾಗಲೇ ಹೇಳ್ದಂಗೆ ಆಗಸ್ಟ್ 2 ಮೀಶೋ ಮಹಾ ಇಂಡಿಯನ್ ಸೇಲ್ ಬರ್ತಾ ಇದೆ, ಆವಾಗ ತಗೊಳ್ಳೋದನ್ನು ಮರಿಬೇಡಿ. ನಾನು ಮೀಶೋಯಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತರಿಸಿರೋ ಅಂಥ ಪ್ರಾಡಕ್ಟ್ಸ್ದು ರಿವ್ಯೂ ಮಾಡಿದ್ದೀನಿ. 2 ವಿಡಿಯೋ ಇದೆ, ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಲಿಂಕ್ ಕೆಳಗಡೆ ಚೆಕ್ ಮಾಡಿ. ಅದು ನಿಮಗೆ ತುಂಬಾ ಯೂಸ್ಫುಲ್ ಆಗ್ಬೋದು. ಇವಾಗ ನೀವು ನೋಡ್ತಾ ಇರೋದು ಸೇಮ್ ಗೋಲ್ಡ್ ಥರನೇ ಕಾಣೋ ಅಂಥ ಕಡಾ ಬ್ಯಾಂಗಲ್. ಇದರಲ್ಲೂ ಕೂಡ ಸೈಜಸ್ ಬಂದ್ಬಿಟ್ಟು 2.2 ಇಂದ 2.10 ತನಕನೂ ಇದೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಸ್ಟೋನ್ಸ್ ಎಲ್ಲ ಏಡಿ ಸ್ಟೋನ್ಸ್ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಏಡಿ ಸ್ಟೋನ್ಸ್ ಅಂತ ಹೇಳಿದರೆ ಅಮೆರಿಕನ್ ಡೈಮಂಡ್ ಸ್ಟೋನ್ಸ್ ಆಗಿರುತ್ತೆ. ಇದು ಆರ್ಟಿಫಿಷಿಯಲ್ ಜ್ಯುವೆಲ್ರಿಲಿ ಎಲ್ಲದರಲ್ಲೂ ಯೂಸ್ ಮಾಡಿರ್ತಾರೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 125 ರುಪೀಸ್ ಆಗಿರುತ್ತೆ. ಇವಾಗ ನಾನು ತೋರಿಸ್ತಾ ಇರೋ ಬ್ಯಾಂಗಲ್ಸ್ ಹಾಗೆ ಬ್ಯಾಂಗಲ್ ಬಾಕ್ಸ್ 2 ಮೀಶೋಯಿಂದಾನೇ ತರಿಸಿರೋದು. ಬ್ಯಾಂಗಲ್ಸ್ ಅಂತೂ ಕಾಂಬೋದಲ್ಲಿ ತರಿಸಿದ್ದು. ಇದು 12 ಸೆಟ್ ಆಫ್ ಬ್ಯಾಂಗಲ್ ಬರುತ್ತೆ, ಅಂದರೆ ಒಂದು ಸೆಟ್ಟಲ್ಲಿ 10 ಬ್ಯಾಂಗಲ್ಸ್ ಇರುತ್ತೆ, 1 ಡಜನ್ ಇರೋದಿಲ್ಲ. ನಾನು 12 ಬ್ಯಾಂಗಲ್ಸ್ ಇರುತ್ತೆ ಅಂತ ಅಂದ್ಕೊಂಡು ತರಿಸಿದ್ದು, ಬಟ್ 10 ಬ್ಯಾಂಗಲ್ಸ್ಗೂ ಕೂಡ ಇದು ವರ್ತ್ ಅಂತಲೇ ಹೇಳ್ಬೋದು. ಬ್ಯಾಂಗಲ್ಸ್ದು ಪ್ರೈಸ್ ಬಂದುಬಿಟ್ಟು 220 ರುಪೀಸ್ ಅಷ್ಟೇ. ಹಾಗೆ ಬ್ಯಾಂಗಲ್ ಬಾಕ್ಸನ್ನು ಕೂಡ ನಾನು ಮೀಶೋಯಿಂದನೇ ತರಿಸಿದ್ದು. ಇದ್ರ ಪ್ರೈಸ್ ಬಂದುಬಿಟ್ಟು 140 ರುಪೀಸ್ ಆಗಿತ್ತು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ನೀವು ಆಫರಲ್ಲಿ ಇದ್ದಾಗ ತೊಗೊಂಡ್ರೆ ಇನ್ನೂ ಕಡಿಮೆ ಬೀಳುತ್ತೆ. ಇದರಲ್ಲಿ ಇನ್ನೊಂದೇನು ಡಿಸಪಾಯಿಂಟ್ ಆಗಿದ್ದು ಅಂತ ಹೇಳಿದ್ರೆ, ಒಂದಷ್ಟು ಬಳೆಗಳು ಶಿಪ್ಪಿಂಗ್ ಆಗಬೇಕಾದ್ರೇ ಹೊಡೆದೋಗಿರುತ್ತೆ.
ಆಲ್ಮೋಸ್ಟ್ ಒಂದು 5ರಿಂದ 6 ಬಳೆಗಳು ಒಡೆದೋಗಿತ್ತು ನಂದು. ಇದರಲ್ಲಿ ಫುಲ್ಲು ಪ್ಲೇನ್ ವೆಲ್ವೆಟ್ ಬ್ಯಾಂಗಲ್ಲು ಕೂಡ ಸಿಗುತ್ತೆ. ಇವಾಗ ನೀವು ನೋಡ್ತಾ ಇರೋ ಥರ ಗೋಲ್ಡನ್ ಡಾಟ್ಸ್ ಇರೋದು ಸಿಗುತ್ತೆ. ನಿಮಗೆ ಯಾವ್ದು ಬೇಕಾದರೂ ನೀವು ತೊಗೊಬೋದು. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನೀವು ಇದೊಂದು ಸೆಟ್ ಆಫ್ ಬ್ಯಾಂಗಲ್ಸ್ನ ತೆಗ್ದು ಇಟ್ಕೊಂಡ್ರೆ ನೀವೆಲ್ಲ ಫಂಕ್ಷನ್ಸ್ಗೆ ಹೋಗಬೇಕಾದ್ರೂ ಬೇರೆ ಬೇರೆ ಬಳೆ ಹುಡ್ಕ ಅಂತ ಟೆನ್ಷನ್ನೇ ಇರಲ್ಲ. ಯಾಕೆಂದರೆ ಎಲ್ಲ ಕಲರು ಇದರಲ್ಲೇ ಇರುತ್ತೆ. ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕ್ಕೊಬೋದು. ಯಾವ ಕಲರ್ ಇದ್ರೂ ಪರವಾಗಿಲ್ಲ, ಎಲ್ಲದಕ್ಕೂ ಇದು ಸೂಟ್ ಆಗುತ್ತೆ. ಎಲ್ಲ ಕಲರು ಇದರಲ್ಲೇ ಇರುತ್ತೆ. ಈ ಬ್ಯಾಂಗಲ್ ಬಾಕ್ಸ್ದು ಒಂದು ಸ್ಟಿಕ್ಕಲ್ಲಿ ನೀವು ಆಲ್ಮೋಸ್ಟ್ 4 ಡಜನ್ ಬ್ಯಾಂಗಲ್ಸ್ನ ಹಿಡಿಸ್ಬೋದು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಇಲ್ಲಿಗೆ ಬಳೆಗಳ ರಿವ್ಯೂ ಮುಗೀತು. ಇವಾಗ ಬ್ರೇಸ್ಲೆಟ್ ರಿವ್ಯೂ ಮಾಡೋಣ. ಬ್ರೇಸ್ಲೆಟು ನಾನು ತರಿಸ್ಬಿಟ್ಟು ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ 1-2 ಎಲ್ಲೋ ಇಟ್ಟೆ, ಆದರೆ ಎಲ್ಲಿಟ್ಟೆ ಅನ್ನೋದು ಫಸ್ಟು ನಾನು ತೋರಿಸ್ತಾ ಇರೋದು ಕಾಂಬೋ ಆಫ್ 4 ಬ್ರೇಸ್ಲೆಟ್ಸ್ ಆಗಿರುತ್ತೆ. ಇದರ ಪ್ರೈಸ್ ಬಂದುಬಿಟ್ಟು 142 ರುಪೀಸ್ ಆಗಿರುತ್ತೆ. ಒಂದೊಂದು ಡಿಸೈನು ಕೂಡ ಯುನೀಕ್ ಆಗಿದೆ. ನಾನು ಇದರಲ್ಲಿ ಒಂದೇ ಒಂದು ಆರ್ಡರ್ ಮಾಡೋಣ ಅಂತ ಹೇಳಿ ಇದೇ ಡಿಸೈನಲ್ಲಿ ಆರ್ಡರ್ ಮಾಡಿದ್ದೆ. ಒಂದಕ್ಕೆ 86 ರುಪೀಸ್ ಆಗಿದೆ. ಸೊ ನೀವು ಎಲ್ಲನೂ ಒಟ್ಟಿಗೆ ಬೈ ಮಾಡಿದ್ರೆ, ಈ ಕಾಂಬೋನ ಬೈ ಮಾಡಿದ್ರೆ ನಿಮಗೆ ತುಂಬಾ ಕಡಿಮೆಗೆ ಬೀಳುತ್ತೆ. ಅಥವಾ ನೀವು ಇದನ್ನು ಗಿಫ್ಟಿಂಗ್ ಪರ್ಪಸ್ಗೂ ಕೂಡ ಯೂಸ್ ಮಾಡ್ಬೋದು. ಇವಾಗ ನಾನು ತೋರಿಸ್ತಾ ಇರೋದು ಸೇಮ್ ಗೋಲ್ಡಲ್ಲಿ ಯಾವ ಥರ ಬ್ರೇಸ್ಲೆಟ್ ಬರುತ್ತೆ ಅದೇ ಥರ ಇದೆ. ಇದು ಗೋಲ್ಡ್ ಬಾಲ್ಸ್ ಮಧ್ಯದಲ್ಲಿ 1-2 ಪರ್ಲ್ಸ್ ಇದೆ. ಇದರಿಂದ ಲುಕ್ಕು ಎಲಿಗೆಂಟ್ ಆಗಿ ಕಾಣುತ್ತೆ. ಇದರ ಪ್ರೈಸ್ ಬಂದುಬಿಟ್ಟು 112 ರುಪೀಸ್ ಆಗಿರುತ್ತೆ. ಈ ಥರ ಸಿಂಪಲ್ ಬ್ರೇಸ್ಲೆಟ್ಸ್ನ ನೀವು ಡೈಲಿ ವೇರ್ ಮಾಡ್ಬೋದು. ಈಗ ನೀವು ನೋಡ್ತಾ ಇರೋ ಬ್ರೇಸ್ಲೆಟು ಅಷ್ಟೇ ಸೇಮ್ ಗೋಲ್ಡಲ್ಲಿ ಯಾವ ಥರ ಇರುತ್ತೆ ಅದೇ ಥರ ಇದೆ. ಯಾರಿಗೂ ಗೊತ್ತಾಗಲ್ಲ ಇದು ಗೋಲ್ಡಾ ಅಥವಾ ಆರ್ಟಿಫಿಷಿಯಲ್ ಅಂತ. ಇದರ ಪ್ರೈಸ್ ಬಂದುಬಿಟ್ಟು 155 ರುಪೀಸ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಬ್ಲ್ಯಾಕ್ ಬೀಡ್ ಬ್ರೇಸ್ಲೆಟ್. ಇದು ಎಲ್ಲ ಡ್ರೆಸ್ಗೂ ಸೂಟ್ ಆಗುತ್ತೆ, ಹಾಗೆ ಎಲ್ಲರೂ ಹಾಕ್ಕೊಬೋದು. ಇದರ ಪ್ರೈಸ್ ಬಂದುಬಿಟ್ಟು 100 ರುಪೀಸ್ ಆಗಿರುತ್ತೆ. ಇವಾಗ 1-3 ರುಪೀಸ್ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ. ಇದನ್ನು ನೀವು ಡೈಲಿ ವೇರ್ಗೂ ಹಾಕ್ಕೊಬೋದು, ಹಾಗೆಯೇ ಫಂಕ್ಷನ್ಸ್ಗೂ ಕೂಡ ಹಾಕ್ಕೊಬೋದು. ಪ್ರಾಡಕ್ಟ್ಸ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ. ನಿಮಗೆ ಯಾವ್ದು ಬೇಕಾದರೂ ನೀವು ಬೈ ಮಾಡ್ಬೋದು. ಈಗ ನಾನು ತೋರಿಸ್ತಾ ಇರೋದು 3 ಲೇಯರ್ ಪರ್ಲ್ ಬ್ರೇಸ್ಲೆಟ್ ಆಗಿರುತ್ತೆ. ಇದು ಕೂಡ ಸೇಮ್ ಗೋಲ್ಡ್ ಥರನೇ ಬರುತ್ತೆ. ನಾನು ತೋರಿಸಿರೋದು ಎಲ್ಲ ಆಲ್ಮೋಸ್ಟ್ ಗೋಲ್ಡ್ ಥರನೇ ಇದೆ. ಯಾರಿಗೂ ಗೊತ್ತಾಗಲ್ಲ ಇದು ಗೋಲ್ಡ್ ಅಥವಾ ಆರ್ಟಿಫಿಷಿಯಲ್ ಅಂತ, ಅಷ್ಟು ಚೆನ್ನಾಗಿದೆ. ಈ ಬ್ರೇಸ್ಲೆಟ್ ಅಂತೂ 86 ರುಪೀಸ್ ಅಷ್ಟೇ. ಎಲ್ಲದಕ್ಕಿಂತನೂ ಅಫೋರ್ಡಬಲ್ ಆಗಿರೋ ಅಂಥ ಬ್ರೇಸ್ಲೆಟ್ ಅಂದರೆ ಇದೇನೆ. ನಾನು ಆವಾಗಲೇ ಹೇಳಿದಾಗೆ ಶಿವಶಕ್ತಿ ಕಾನ್ಸೆಪ್ಟ್ಲಿರೋ ಬ್ರೇಸ್ಲೆಟ್ದು ನನಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಯಾಕೆಂದರೆ ನಾನು ಅದನ್ನು ಎಲ್ಲಿಟ್ಟಿದ್ದೀನಿ ಅಂತ ನೆನಪಿಲ್ಲ. ಹಾಗೆಯೇ ಇನ್ನೊಂದು ಡೈಸಿ ಬ್ರೇಸ್ಲೆಟ್ಸ್ ಕೂಡ ಇದೆ, ಅದು ಕೂಡ ಕಾಂಬೋ ಆಫ್ 4 ಇರುತ್ತೆ. ಆ 2 ಬ್ರೇಸ್ಲೆಟ್ದು ಫೋಟೋ ಅಟ್ಯಾಚ್ ಮಾಡಿರ್ತೀನಿ, ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾವಾಗಾದರೂ ಆ ಬ್ರೇಸ್ಲೆಟ್ಸ್ ನನಗೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ವೀಡಿಯೋ ಮಾಡಿ ಹಾಕಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಮರಿದೇ ಚೆಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.